ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ಮಹಾಶಿವರಾತ್ರಿ. ಮಹಾಶಿವರಾತ್ರಿ ಹಿಂದೂ ಜನರ ಪ್ರಮುಖ ಹಬ್ಬವಾಗಿದೆ. ಶಿವ ಪಾರ್ವತಿಯರ ವಿವಾಹ ದಿನ, ಶಿವನು ಲಿಂಗರೂಪದಲ್ಲಿ ಪ್ರಕಟವಾದ ದಿನ, ಶಿವನು ತಾಂಡವ ನೃತ್ಯ ಮಾಡಿದ ರಾತ್ರಿ ಎಂದೂ ಇದಕ್ಕೆ ಹೇಳುವರು. ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕಿನೆಡೆಗೆ ಸಾಗುವ ಜಾಗರಣೆ ಉಪವಾಸದಿಂದ ಆಂತರಿಕ ಶಾಂತಿ, ಆಧ್ಯಾತ್ಮಿಕ ಜಾಗೃತಿ ಪಡೆಯುವ ಪವಿತ್ರ ದಿನವೇ ಮಹಾಶಿವರಾತ್ರಿ. ಶ್ರೀಹರಿಯನ್ನು ತಲುಪಲು ರುದ್ರದೇವರ ಕೃಪೆ ಅವಶ್ಯವೆಂದು ಎಲ್ಲ ದಾಸರ ವಿಚಾರವು. ಹಾಗಾಗಿ ಪ್ರಮುಖ ದಾಸರೆಲ್ಲರೂ ಶಿವಸ್ತುತಿಯನ್ನು ಮಾಡಿದ್ದಾರೆ. ಶಿವನ ರೂಪ, ಗುಣ, ಮಹಿಮೆಗಳನ್ನು ವರ್ಣಿಸುವ ಶಬ್ದಗಳಲ್ಲಿ ಚಿತ್ರಗಳನ್ನೇ ರಚಿಸಿದ್ದಾರೆ. ಶಿವಪುರಾಣ 18 ಪುರಾಣದಲ್ಲಿ ಒಂದು ಪ್ರಸಿದ್ಧ ಪುರಾಣ. ಇದರಲ್ಲಿ ಶಿವಪಾರ್ವತಿಯರ ಮಹಿಮೆ, ಸೃಷ್ಟಿ, ಲಯ, ಭಕ್ತಿಯನ್ನು ತಿಳಿಸುತ್ತದೆ ಈ ಪುರಾಣ. ವೇದವ್ಯಾಸರು ರಚಿಸಿದ ಪುರಾಣಗಳಲ್ಲಿ ಶಿವನ ಮಹಿಮೆಯನ್ನು ತೋರಿಸಿದ್ದಾರೆ. ಇದರಲ್ಲಿ ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳು ಪ್ರಸಿದ್ಧ. ಪರಬ್ರಹ್ಮನಾದ ಮೊಮ್ಮಗನಾದ ಶಿವನು ಮನೋಭಿಮಾನಿಯಾಗಿದ್ದಾನೆ. ಅಂತಲೇ ಕೈಲಾಸವಾಸ ಗೌರೀಶ ವೀಶ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಎಂದು ವಿಜಯದಾಸರು ಹಾಡಿದ್ದಾರೆ. ಶ್ರೀಹರಿಯನ್ನು ತಲುಪಲು ರುದ್ರದೇವರ ಕೃಪೆ ಅವಶ್ಯವೆಂದೇ ಎಲ್ಲ ದಾಸರ ಅಂಬೋಣ ಕೂಡ. ಅಂತೆ ಹರಿದಾಸರು ಎಲ್ಲ ಶಿವನ ಸ್ತುತಿ ಮಾಡಿದ್ದಾರೆ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಯದುಕೂಲು ತುಂಗ ಅನ್ಯನಲ್ಲವೋ ನಾನು ಗುರುವೆಂಬೆ ನಿನ್ನ ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ ಎಂದು ವಾದಿರಾಜರು ಈಶ್ವರನ ಸ್ತುತಿ ಮಾಡುತ್ತಾರೆ. ಬೇಡಿದ ಭಾಗ್ಯವ ನೀಡುವನೆನ್ನಿ ಬೇಡನ ಭಕುತಿಗೆ ಕೂಡಿದನೆನ್ನಿ ಈ ಪರಿ ನೆನೆದರೆ ಪಾಪದುರೆನ್ನಿ ಶ್ರೀ ಪ್ರಸನ್ನ ವೆಂಕಟಗೆ ಅತಿ ಪ್ರಿಯನೆನ್ನಿ ಎಂದು ಪ್ರಸನ್ನ ವೆಂಕಟದಾಸರು ಶಿವನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಶಿವದರ್ಶನ ನಮಗಾಯಿತು ಕೇಳೆ ಶಿವರಾತ್ರಿ ಜಾಗರಣೆಯಲ್ಲಿ ಬೇಡಿದ ವರಗಳ ಕೊಡುವನು ತಾಯಿ ಬ್ರಹ್ಮಾರಾಧನೆ ಮಾಡುವನು ಎಂದು ಪುರಂದರದಾಸರು ಶಿವನನ್ನು ವರ್ಣಿಸುತ್ತಾರೆ. ಸಮುದ್ರ ಮಥನ ಕಾಲದಲ್ಲಿ ಕಾಲಕೂಟ ವಿಷವನ್ನು ನುಂಗಿ ವಿಷಕಂಠನೆನಿಸಿಕೊಂಡ ಈಶ್ವರ ಪಾರ್ವತಿಗೆ ರಾಮನ ಮಹಿಮೆ ತಿಳಿಸುವಾಗ ಈಶ್ವರನು ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೈ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮವನಾನನೆ ಎಂದು ರಾಮನಾಮದ ಮಹಿಮೆಯನ್ನು ತಿಳಿಸಿದ್ದಾನೆ ಈಶ್ವರ. ಅದಲ್ಲದೆ ನೀವು ಶಾಲೆಯಲ್ಲಿ ಓದಿದ ಒಂದು ಸರ್ಪಭೂಷಣ ಶಿವಯೋಗಿಗಳ ಕವಿತೆ ಹೀಗಿದೆ. ಏನೂ ಬೇಡಲಿ ದೇವಾ ಕೊಡಲೆನಗೆ ನಿನ್ನೋಳೇನುಂಟದನೆಲ್ಲ ನಾನೇ ತಿಳಿದು ಅಶನವನು ಬೇಡುವೆನೆ ಕಾಲಕೂಟವು ದೇವ ವಶನವನು ಬೇಡುವೆನೆ ಸೆಡೆದಾನೆ ದೊಗಲು ಹೊಸಭೂಷಣವ ಬೇಡುವೆ ಭೀಕರಾಹಿಗಳು ಮಿಸುಪ ಗಂಧವ ಬೇಡುವೆ ಹೆಣದ ಬೂದಿ ಏನೂ ಬೇಡಲಿ ದೇವಾ ಕೊಡಲೆನಗೆ ನಿನ್ನೋಳೇನುಂಟದನೆಲ್ಲ ನಾನೇ ತಿಳಿದು ತುರಗವನೇ ಬೇಡುವೆನೆ ಬಹುದಿನದ ಮುದಿಯತ್ತು ಕರದ ಪಾತ್ರೆಯ ಬೇಡುವೆನೆ ತಲೆಯೋಡು ಅರಮನೆಯ ಬೇಡಿ ಕೊಂಬುವೆ ಪಿತೃವನ ಭೂಮಿ ಪರಿಚಾರಕರನು ಬೇಡುವೆ ಭೂತಗಳು ಏನೂ ಬೇಡಲಿ ದೇವಾ ಕೊಡಲೆನಗೆ ನಿನ್ನೋಳೇನುಂಟದನೆಲ್ಲ ನಾನೇ ತಿಳಿದು
ನಿನ್ನ ಸಗುಣದ ಸೀರೆ ದಿಂತು ಭಿಕ್ಷಾವೃತ್ತಿ, ನಿನ್ನ ನಿರ್ಗುಣ ಸುಖವ ನೋಡೆ ಕೇವಲವು. ಇನ್ನಿದೊಂದನು ಬೇಡುವೆನಗೆ ನಿನ್ನಯ ಭಕ್ತಿಯನ್ನೇ ಕರುಣಿಸಿ ಸಲಹು ಗುರು ಸಿದ್ಧರೂಪ. ಏನೂ ಬೇಡಲಿ ದೇವಾ ಕೊಡಲೆನಗೆ ನಿನ್ನೋಳೇನುಂಟದನೆಲ್ಲ ನಾನೇ ತಿಳಿದು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ಪಾಪವಿದೂರ. ಪರಮಾತ್ಮನ ದಿವ್ಯ ನಾಮಗಳನ್ನು ಸ್ಮರಿಸಿದರೆ ನಾವು ಮಾಡಿದ ಪಾಪಗಳು ದೂರವಾಗುತ್ತವೆ. ಅಂದ ಮೇಲೆ ಸಚ್ಚಿದಾನಂದ ಸ್ವರೂಪಿಯಾದ ಪರಮಾತ್ಮನಿಗೆ ಪಾಪದ ಸ್ಪರ್ಶವೂ ಆಗುವುದಿಲ್ಲ. ಆದ್ದರಿಂದ ಅವನನ್ನು ಅಪಹತ ಪಾಪಂ ಎಂದು ಕರೆಯುತ್ತಾರೆ. ಪರಮಾತ್ಮನಿಗೆ ಪಾಪಗಳ ಗಾಳಿಯೂ ಸಹ ತಗಲುವುದಿಲ್ಲ. ಅಜಾಮಿಳನು ಮಾಡಬಾರದ ಪಾಪಗಳನ್ನೆಲ್ಲ ಮಾಡಿದ್ದ. ಅವನು ಅಂತ್ಯಕಾಲದಲ್ಲಿ ಯಮದೂತರು ಬಂದಾಗ ಭಯಭೀತನಾಗಿ ತನ್ನ ಮಗನಾದ ನಾರಾಯಣ ನಾರಾಯಣ ಎಂದು ಕರೆದಾಗ ತಕ್ಷಣ ವಿಷ್ಣು ದೂತರು ಪ್ರತ್ಯಕ್ಷರಾಗಿ ಯಮದೂತರನ್ನು ವಾಪಸ್ಸು ಕಳಿಸಿದರು. ಹೀಗೆ ಭಕ್ತಿಪೂರ್ವಕವಾಗಿ ಸ್ಮರಿಸಿದರೆ ನಮ್ಮ ಪಾಪಗಳನ್ನು ಭಗವಂತ ದೂರ ಮಾಡದೇ ಇರುವನೇ. ಅದರಿಂದ ಶ್ರೀಹರಿ ಪಾಪವಿದೂರ. ಚಿಕ್ಕ ಮಗುವಿನ ತೊದಲು ನುಡಿಗಳನ್ನು ಕೇಳಿ ತಾಯಿ ಆನಂದ ಪಡುವಂತೆ ಲಕ್ಷ್ಮೀಪತಿಯಾದ ಶ್ರೀಹರಿಯು ಭಕ್ತರು ಮಾಡುವ ಸ್ತೋತ್ರಗಳಿಗೆ ಸಂತೋಷ ಪಡುತ್ತಾನೆ. ಬ್ರಹ್ಮಾದಿಗಳ ದೃಷ್ಟಿಯಲ್ಲಿ ನಾವೆಲ್ಲ ಸಣ್ಣ ಮಕ್ಕಳೇ. ತನ್ನ ಭಕ್ತರಿಗೆ ಯಾರಾದರೂ ಅವಮಾನ ಮಾಡಿದರೆ ಭಗವಂತ ಸಹಿಸುವುದಿಲ್ಲ. ದುರ್ಯೋಧನ ರಾಜ ಯೋಗ್ಯ ಭೋಜನ ಸಿದ್ಧ ಮಾಡಿಕೊಂಡು ಕರೆದನು. ಆದರೆ ಶ್ರೀಕೃಷ್ಣ ಅವನು ಪಾಂಡವರ ದ್ವೇಷಿ ಎಂಬ ಕಾರಣಕ್ಕೆ ದುರ್ಯೋಧನನನ್ನು ತಿರಸ್ಕರಿಸಿದ. ಭಕ್ತನಾದ ವಿದುರನ ಮನೆಯ ಔತಣ ಸ್ವೀಕರಿಸಿ ದುರ್ಯೋಧನನಿಗೆ ಅವಮಾನಿಸಿದ. ಶ್ರೀಕೃಷ್ಣ ದುರ್ಯೋಧನನ ಸಭೆ ಪ್ರವೇಶಿಸಿದಾಗ ಶ್ರೀಕೃಷ್ಣನನ್ನು ಅವಮಾನಿಸಲು ಮೇಲೆ ಏಳದೆ ನಮಸ್ಕರಿಸದೆ ಹಾಗೆ ಕುಳಿತಿದ್ದ ದುರ್ಯೋಧನನಿಗೆ ಶ್ರೀಕೃಷ್ಣ ಭೂಮಿಯನ್ನು ತನ್ನ ಪಾದದಿಂದ ನೆಲವನ್ನು ಒತ್ತಿ ದುರ್ಯೋಧನ ತನ್ನ ಪಾದಕ್ಕೆ ಬೀಳುವಂತೆ ಮಾಡಿದ. ಇದು ಪರಮಾತ್ಮನ ಭಕ್ತರ ಮೇಲಿನ ಕಾರುಣ್ಯ. ಯಾರು ಭಗವಂತನನ್ನು ಸ್ಮರಣೆ ಮಾಡುತ್ತಾರೋ ಅವರು ಮಾಡಿದ ಅಪರಾಧಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕ್ಷಮಿಸಿ ಅನುಗ್ರಹ ಮಾಡುತ್ತಾನೆ ಭಗವಂತ. ಭಕ್ತರ ಅಭೀಷ್ಟಗಳನ್ನು ಪೂರೈಸುತ್ತಾ ಭಗವಂತ ಕೊಟ್ಟಿದ್ದನ್ನು ಅವನಿಗೆ ಅರ್ಪಿಸಲು ಅದನ್ನು ಅನಂತ ಮಾಡಿ ಮಾಡಿ ಮತ್ತೆ ಮತ್ತೆ ಕೊಡುತ್ತಾನೆ. ಭಕ್ತಿಯಿಂದ ಅರ್ಪಿಸಿದರೆ ನಾನಾ ರೀತಿಯ ಭೋಗಗಳನ್ನು ಕೊಟ್ಟು ಸುಖಸಾಗರದಲ್ಲಿ ಲೋಲಾಡಿಸುತ್ತಾನೆ. ಮಂಗಳ ಚರಿತ್ರೆ ಉಳ್ಳವನು ಚಿದಾನಂದ ಶರೀರಿಯು ಸಜ್ಜನ ಮಿತ್ರನೂ ಆದ ಭಗವಂತ ಕರುಣೆಯಿಂದ ಭಕ್ತರು ಮಾಡಿದ ಅಪರಾಧಗಳನ್ನು ಅವನನ್ನು ಭಕ್ತಿಪೂರ್ವಕದಿಂದ ಸ್ಮರಿಸಿದವರಿಗೆ ಶಿಕ್ಷಿಸದೆ ಅನುಗ್ರಹಿಸುತ್ತಾನೆ. ಉದಾಹರಣೆ ತೆಗೆದುಕೊಂಡರೆ ದೇವೇಂದ್ರನು ಕೃಷ್ಣನ ಮೇಲೆ ಕುಪಿತನಾಗಿ ಭಾರೀ ಮಳೆಯನ್ನು ಸುರಿಸಿದ. ಕೃಷ್ಣ ಗೋವರ್ಧನ ಪರ್ವತವನ್ನೆತ್ತಿ ಗೋಕುಲವನ್ನು ಸಂರಕ್ಷಿಸಿದನು. ಪಶ್ಚಾತ್ತಾಪದಿಂದ ದೇವೇಂದ್ರನು ಸ್ತೋತ್ರ ಮಾಡಿದಾಗ ಅವನಿಗೂ ಅನುಗ್ರಹ ಮಾಡಿದನು. ಅದರಿಂದ ಶ್ರೀಹರಿಯು ಪಾಪವಿದೂರ ಕರುಣಾ ಸಮುದ್ರನು ಹೌದು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ಉದರ. ಉದರ ನಿಮಿತ್ತಂ ಬಹುಕೃತ ವೇಷಂ. ಹೀಗೊಂದು ಮಾತು. ದುಡಿಯುವುದರ ಸಲುವಾಗಿಯೇ ದೇಹವಿದೆ, ಅದರಿಂದಲೇ ಹೊಟ್ಟೆ ಇದೆ ಎಂಬುದು ನಿಸರ್ಗದ ನಿಯಮ. ಇದು ನಿಸರ್ಗದ ಒಂದು ಶಿಸ್ತು. ಇದರ ಅರ್ಥವೆಂದರೆ ಕೆಲಸ ಮಾಡಲೆಂದೇ ನಿಸರ್ಗ ಅಂದರೆ ದೇವರು ಹೊಟ್ಟೆ ಕೊಟ್ಟಿರುವನು. ಆದ್ದರಿಂದ ಹೊಟ್ಟೆ ತುಂಬಿಸಿಕೊಳ್ಳಲು ನಾವು ದುಡಿಯಲೇಬೇಕಾಗುವುದು. ಹೊಟ್ಟೆಗಾಗಿ ಮಾಡುವ ಕೆಲಸಕ್ಕೆ, ಉದ್ಯೋಗಕ್ಕೆ ಕಾಯಕ ಎಂದು ಕರೆಯುತ್ತೇವೆ. ಈ ಉದ್ಯೋಗವು ನಿಷ್ಠೆಯಿಂದ ಮಾಡಬೇಕು. ನಿಸರ್ಗದ ನಿಯಮದ ಪ್ರಕಾರ ಮನುಷ್ಯ ಯಾವಾಗಲೂ ಕಾಯಕದಲ್ಲಿಯೇ ತೊಡಗಿರಬೇಕು. ಕೆಲವರಿಗೆ ಕಾಯಕ ಕೆಲಸ ಎಂದರೆ ತುಂಬ ಬೇಸರ, ಬೇಡ ಎನಿಸುವುದು. ಅಂಥವರ ಬಾಳಿನಲ್ಲಿ ಭಾಗ್ಯದ ಬಾಗಿಲು
ಪ್ರವೇಶಿಸಲು ಬೇಸರ ಪಡುತ್ತದೆ. ಇದಕ್ಕೆ ಪ್ರತಿಯಾಗಿ ನಿಸರ್ಗದ ನಿಯಮಾನುಸಾರವಾಗಿ ಯಾರು ಆಸಕ್ತಿಯಿಂದ, ಪ್ರಾಮಾಣಿಕತೆಯಿಂದ, ಆತ್ಮೀಯತೆಯಿಂದ ವಿದ್ಯೆ ಪಡೆದು ದುಡಿಯುವರೋ ಅವರಿಗೆ ನಿಸರ್ಗವು ಒಲಿಯುತ್ತದೆ ಹಾಗೂ ಅವರ ಬದುಕು ಕೂಡ ಯಶಸ್ಸಿನ ಮೆಟ್ಟಲುಗಳನ್ನು ಏರುತ್ತದೆ. ಮನುಷ್ಯ ನಿತ್ಯ ಕ್ರಿಯಾಶೀಲನಾಗಿರಬೇಕೆಂಬುದು ನಿಸರ್ಗದ ನಿಯಮ. ಅದರ ಸಲುವಾಗಿಯೇ ದೇಹ, ಹೊಟ್ಟೆ ಇದೆ. ಪ್ರಪಂಚದಲ್ಲಿ ಬೇರೆ ಬೇರೆ ಪ್ರವೃತ್ತಿಯ ಜನರು ಬೇರೆ ಬೇರೆ ಕೆಲಸಗಳಲ್ಲೇ ತೊಡಗಿರುವುದು ಇದಕ್ಕೆ ನಿದರ್ಶನವಾಗಿದೆ. ಎಲ್ಲರೂ ಒಂದೇ ಕೆಲಸದಲ್ಲಿ ತೊಡಗುವುದನ್ನು ನಾವು ಎಲ್ಲಿಯೂ ಕಾಣಲ್ಲ, ಹಿಂದೆಯೂ ಇರಲಿಲ್ಲ, ಮುಂದೆಯೂ ನೋಡಲಾರೆವು. ಅದನ್ನು ಭಿನ್ನ ಭಿನ್ನ ರುಚಿಯ ಜನರು ವೈವಿಧ್ಯಮಯ ಚಟುವಟಿಕೆಗಳಲ್ಲಿ ತೊಡಗಿರುವುದೇ ಒಂದು ಸೊಗಸು ಎನಿಸುವುದು. ಅದರಿಂದ ವಿಶ್ವನಾಥನ ವಿಶ್ವರಥವು ಸುಸೂತ್ರವಾಗಿಯೇ ನಡೆಯುತ್ತದೆ. ದೇಹ, ಹೊಟ್ಟೆ ಇರುವುದೇ ದುಡಿಯುವುದಕ್ಕಾಗಿ ಎಂಬುದು ನಿಸರ್ಗದ ಸುಸಂಗತವಾದ ನಿಯಮವಾಗಿದೆ. ಈ ನಿಯಮದ ಪ್ರಕಾರ ದುಡಿಯಲು ಯಾರು ಬೇಸರ ಪಡುವರೋ ಅವರ ವಿಷಯದಲ್ಲಿ ನಿಸರ್ಗವೂ ಬೇಸರ ಪಟ್ಟುಕೊಳ್ಳುವುದು. ಇದಕ್ಕೆ ಪ್ರತಿಯಾಗಿ ದುಡಿಮೆಯಲ್ಲಿ ಖುಷಿ ಪಡುವವರ ಮೇಲೆ ನಿಸರ್ಗವು ಕೃಪೆಯ ಮಳೆಯನ್ನೇ ಸುರಿಸುವುದು. ಕೆಲಸದ ಬಗ್ಗೆ ಆಲಸ್ಯ ತೋರಿಸುವುದು ಯೋಗ್ಯವಾದುದಲ್ಲ. ಉತ್ಸಾಹದಿಂದ, ಪ್ರಾಮಾಣಿಕತನದಿಂದ, ಆಸಕ್ತಿಯಿಂದ ಕೆಲಸ ಮಾಡುವವರು ನಿಜಕ್ಕೂ ಭಾಗ್ಯಶಾಲಿಗಳು. ಅದಕ್ಕಾಗಿಯೇ ಜೀವನ ವಿದ್ಯೆಯು ನಮ್ಮ ಉತ್ಕರ್ಷ ನಮ್ಮ ಕೈಯಲ್ಲಿಯೇ ಇದೆ ಎಂದು ಹೇಳುವುದು ನುಡಿಮುತ್ತು ಇದ್ದಂತೆ ಈ ಮಾತು. ಹರೇ ಶ್ರೀನಿವಾಸ. ನಾಳೆ ಮತ್ತೆ ಭೇಟಿಯಾಗೋಣ.